Okay, hello my dear friends. Today we are dealing with outbreeding devices. Okay, where what is this outbreeding devices? If outbreeding devices ಅಂತಂದ್ರೆ ಏನು ಮೇನ್ಲಿ ಓವರಾಲ್ ಏನಂತಂದ್ರೆ ಈಗ ಒಂದು ಪ್ಲಾಂಟ್ ಒಳಗೆ ಮೆಜಾರಿಟಿ ಆಫ್ ಪ್ಲಾಂಟ್ ಒಳಗೆ ಏನಾಗುತ್ತಾ ಸೇಮ್ ಹರ್ಮೋಪ್ರೊಡೈಟ್ ಇರೋದ್ರಿಂದ ಮೇಲ್ ಆ್ಯಂಡ್ ಫಿಮೇಲ್ ಒಂದೇ ಫ್ಲವರ್ ಒಳಗೆ ಇರೋದ್ರಿಂದ ಏನಾಗುತ್ತೆ ಸೆಲ್ಫ್ ಪಾಲಿನೇಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೆಲ್ಫ್ ಪಾಲಿನೇಷನ್ ಜಾಸ್ತಿ ಆದರೆ ಏನಾಗುತ್ತೆ ಅಲ್ಲಿ ಇರುವಂಥ ಕಂಟಿನ್ಯೂಟಿ ಏನಾಗುತ್ತೆ ವಿಚ್ ವಿಲ್ ಬಿ ರಿಪೀಟೆಡ್ ಅಂದರೆ ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ದಿಂದ ಏನಾಗುತ್ತೆ ನಮಗೆ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಇನ್ ಬ್ರೀಡಿಂಗ್ ಡಿಪ್ರೆಷನ್ ಮೀನ್ಸ್ ವಾಟ್ ದ ಕ್ಯಾರೆಕ್ಟರ್ಸ್ ಆರ್ ಸಪ್ರೆಸ್ಡ್. ಅವಾಗ ಕ್ಯಾರೆಕ್ಟರ್ಸ್ ಏನಾಗ್ತಾವೆ ಸಪ್ರೆಸ್ಡ್ ಆಗೋದಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಡ್ಯೂ ಟು ದ್ಯಾಟ್ ಏನಾಗುತ್ತೆ ದ ಲೆವೆಲ್ ಆಫ್ ಫರ್ಟಿಲಿಟಿ ವಿಲ್ ಬಿ ಲೋ. ಫರ್ಟಿಲಿಟಿ ಪ್ರೊಡಕ್ಟಿವಿಟಿ ಏನಾಗುತ್ತೆ ನಮ್ದು ಲೋ ಹಾಕೊಂತ ಬರುತ್ತೆ. ಈಗ ನಾವು ರಿಲೇಷನ್ಸ್ ಒಳಗೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈಗ ನಾವು ರಿಲೇಷನ್ಸ್ ಒಳಗೆ ಮದ್ವೆ ಮ್ಯಾರೇಜ್ ಮಾಡ್ಕೊಡ್ತೀವಿ ಗೊತ್ತ್ರಿ ಮೀಟಿಂಗ್. ಡ್ಯೂ ಟು ದ್ಯಾಟ್ ಏನಾಗುತ್ತೆ ನಮ್ಗೆ ಅಬ್ನಾರ್ಮಲ್ ಬೇಬೀಸ್ ಆರ್ ಬಾರ್ನ್. ಡ್ಯೂ ಟು ದಿಸ್ ದ್ಯಾಟ್ ಈಸ್ ನಥಿಂಗ್ ಬಟ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಲೈಕ್ ದ್ಯಾಟ್ ಫ್ಲವರ್ಸ್ ಆಲ್ಸೋ ಫೇಸಿಂಗ್ ದಿಸ್ ಸೇಮ್ ಪ್ರೊಸೆಸಸ್. ಓಕೆ, ಇದರಿಂದ ನಾವು ಔಟ್ಕಮ್ ಆಗಬೇಕಂತಂದ್ರೆ ಟು ಇಂಡ್ಯೂಸ್ ಕ್ರಾಸ್ ಪಾಲಿನೇಷನ್ ಅಂತಂದ್ರೆ ಬೇರೆ ಅಂದ್ರೆ ಅದರ್ ಸ್ಪೀಸೀಸ್ದ ಬೇರೆ ಫ್ಲವರ್ ಜೊತೆ ಏನಾಗಬೇಕು ನಾವು ಮೇಟಿಂಗ್ ಆಗಬೇಕು. ದಟ್ ಈಸ್ ಕ್ರಾಸ್ ಪಾಲಿನೇಷನ್, ದಟ್ ಈಸ್ ಝೀನೋಗ್ಯಾಮಿ. ಓಕೆ, ಆ್ಯಂಡ್ ಝೀನೋಗ್ಯಾಮಿ ಪ್ರೊಸೆಸ್ ಆಗೋದ್ರಿಂದ ಏನಾಗುತ್ತೆ ನಮ್ಗೆ ವೆರೈಟೀಸ್ ಆಫ್ ಜೆನೆಟಿಕಲಿ ವೇರಿಯೇಷನ್ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ನ್ಯೂ ಸ್ಪೀಸೀಸಿಗೆ ಏನಾಗುತ್ತೆ ಎವಲ್ಯೂಷನ್ ಆಗೋಕ್ಕೆ ಏನಾಗುತ್ತೆ ಹೆಚ್ಚಾಗುತ್ತೆ. ದಿಸ್ ಈಸ್ ದ ಮೋರಲ್ ಸ್ಟೋರಿ ಆಫ್ ದಿಸ್ ಔಟರ್ ಬ್ರೀಡಿಂಗ್ ಡಿವೈಸಸ್. ಓಕೆ, ವಿ ಗೋ ಫಾರ್ ಸೆಂಟೆನ್ಸ್ ಟು ಸೆಂಟೆನ್ಸ್ there here. Outbreeding devices. Majority of flowering plants produces hermaphrodite. Hermaphrodite means the male and female present in the same species or same flower, that is hermaphrodite. Flowers and pollen grains are likely to come in contact with the stigma of a same flower. This is same flower. ಅಂದರೆ ಇನ್ ಸೇಮ್ ಫ್ಲವರ್ ಒಳಗೆ ಏನಿರುತ್ತೆ ನಮ್ಮ ಮೇಲ್ ಮತ್ತು ಫಿಮೇಲ್ ಫ್ಲವರ್ ಎರಡು ಪ್ರೆಸೆಂಟ್ ಇರ್ತಾವೆ. ಓಕೆ, continued self-pollination it result into inbreeding depression. This inbreeding depression which is reduces the fertility and productivity of the flowers or seeds. Okay, flowering plants have developed many devices to discourage self-pollination and to encourage cross-pollination. ಈ outbreeding devices are mainly aimed to ಡಿಸ್ಕರೇಜ್ ದಿ ಅಂದರೆ ಸೆಲ್ಫ್ ಪಾಲಿನೇಷನ್ ಪ್ರಿವೆಂಟ್ ಮಾಡಿ ಕ್ರಾಸ್ ಪಾಲಿನೇಷನ್ಗೆ ಏನು ಮಾಡ್ಬೇಕು ನಾವು ಎನ್ಕರೇಜ್ ಮಾಡಬೇಕು. ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದಿಸ್ ಔಟ್ಬ್ರೀಡಿಂಗ್ ಡಿವೈಸಸ್. ಓಕೆ, ಇನ್ ಸಮ್ ಸ್ಪೀಸೀಸ್ ದ ಪಾಲನ್ ಗ್ರೇನ್ ಅಂದ್ರೆ ಈ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಥವಾ ನಾವು ಔಟ್ಬ್ರೀಡಿಂಗ್ ಡಿಪ್ರೆಷನ್ ಆಗೋ ಸಲುವಾಗಿ ಏನು ಮಾಡ್ತೀವಿ ಸಮ್ ಟೈಮ್ಸ್ ದ ಪ್ಲಾಂಟ್ಸ್ ಆರ್ ಅಡಾಪ್ಟೆಡ್ ಇಟ್ ಸೆಲ್ಫ್. ಪ್ಲಾಂಟ್ ಏನಾಗುತ್ತೆ ತಾನೇ ಏನಾಗುತ್ತೆ ಇಟ್ ಸೆಲ್ಫ್ ಮಾಡಿಫೈ ಮಾಡ್ಕೊಳ್ಳುತ್ತೆ. ಏನು ಸೆಲ್ಫ್ ಪಾಲಿನೇಷನ್ ಇಂಡ್ಯೂಸ್ ಮಾಡಿ ಕ್ರಾಸ್ ಪಾಲಿನೇಷನ್ ಏನು ಮಾಡೋದು ಹೆಚ್ಚಿನ ಪ್ರಮಾಣದಾಗ ಕ್ರಾಸ್ ಪಾಲಿನೇಷನ್ ಇಂಡ್ಯೂಸ್ ಮಾಡೋದು ಎನ್ಕರೇಜ್ ಮಾಡೋದು. ಓಕೆ, ಇನ್ ಸಮ್ ಸ್ಪೀಸೀಸ್ ಏನಾಗುತ್ತಾ ತಮ್ಮಲ್ಲಿ ಸಿಗ್ಮಾ ಮತ್ತು ಆ್ಯಂಥರ್ ವಿಚ್ ಆರ್ ನಾಟ್ ಸಿಂಕ್ರನೈಸ್ಡ್. ಅವೆರಡೂ ಟುಗೆದರ್ ಏನಾಗೋದಿಲ್ಲ ಸಿಂಕ್ರನೈಸ್ ಆಗೋದಿಲ್ಲ. ಹೆಂಗೆ ಐದರ್ ದ ಪಾಲನ್ ಈಸ್ ರಿಲೀಸ್ಡ್ ಬಿಫೋರ್ ದಿ ಸ್ಟಿಗ್ಮಾ ಬಿಕಮ್ ರಿಸೆಪ್ಟಿವ್ ಅಂತಂದ್ರೆ ಸ್ಟಿಗ್ಮಾ ಮ್ಯಾಚುವರ್ ಆಗೋಕ್ಕಿಂತ ಫಸ್ಟ್ ಪಾಲನ್ ಗ್ರೇನ್ ರಿಲೀಸ್ ಆಗ್ಬೋದು, ಅಥವಾ ಸ್ಟಿಗ್ಮಾ ರಿಸೆಪ್ಟಿವ್ ಇದ್ದಾಗ ಮ್ಯಾಚುವರ್ ಇದ್ದಾಗ ದ ಪಾಲನ್ ಗ್ರೇನ್ಸ್ ಆರ್ ನಾಟ್ ರಿಲೀಸ್ಡ್. ಈ ಕಂಡೀಷನ್ಸ್ ಇದ್ದಾಗ ಏನಾಗುತ್ತೆ ಅವಾಗ ನಮಗೆ ಸೆಲ್ಫ್ ಪಾಲಿನೇಷನ್ ಏನು ಮಾಡ್ಬೋದು ನಾವು ಇಂಡ್ಯೂಸ್ ಮಾಡ್ಬೋದು ಅಥವಾ ಡಿಪ್ರೆಸ್ ಮಾಡ್ಬೋದು. In some other species, the anther and stigma are placed in a different position. Different position is condition ನಾವು ಏನಂತೀವಿ ಹೆಟ್ರೋಸ್ಟೈಲಿ ಅಂತೇವೆ. ಇನ್ ಸಮ್ ಏನಾಗ್ಬೋದು ಸ್ಟಿಗ್ಮಾ ಇಸ್ ಮೋರ್ ಲಾಂಗರ್ ಆ್ಯಂಡ್ ಇವೇನಾಗ್ಬೋದು ಸ್ಮಾಲ್ ಇರ್ಬೋದು. ಇಂಥ ಕಂಡೀಷನ್ಗಿಂತ ನಾವು ಡಿಫ್ರೆಂಟ್ ಪೊಸಿಷನ್ ಒಳಗಿರಬಹುದು. ಡ್ಯೂ ಟು ದ್ಯಾಟು ಏನಾಗೋದಿಲ್ಲ ನಮಗೆ ಆ್ಯಂಥರ್ ಸ್ಟಿಗ್ಮಾ ಏನಾಗೋದಿಲ್ಲ ಸೆಲ್ಫ್ ಪಾಲಿನೇಷನ್ಗೆ ಏನಾಗೋದಿಲ್ಲ ಇಂಡ್ಯೂಸ್ ಆಗೋದಿಲ್ಲ. ದಿಸ್ ಇಸ್ ದ ಸೆಕೆಂಡ್. ಆ್ಯಂಡ್ some of pollen can't be come in contact with stigma in a same flower due to the different position heterostylic condition. Okay, and both these devices prevent autogamy. ಇದಕ್ಕೆ autogamy is nothing but self pollination. ಈ autogamy ಏನು ಮಾಡುತ್ತದ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡುತ್ತೆ ಯಾವುದ heterostylic condition. The third device ನೋಡ್ರಿ, ಫಸ್ಟ್ ಡಿವೈಸ್ ನಾಟ್ ಸಿಂಕ್ರನೈಸ್ಡ್, ಸೆಕೆಂಡ್
ಡಿಫ್ರೆಂಟ್ ಪೊಸಿಷನ್ ಇರ್ಬೋದು. ಆ್ಯಂಡ್ ಥರ್ಡ್ ಒನ್ ಈಸ್ ಸೆಲ್ಫ್ ಇನ್ಕಂಪಿಟ್ಯಾಬಿಲಿಟಿ. ಕಂಪಿಟ್ಯಾಬಿಲಿಟಿ ಮೀನ್ಸ್ ಹೊಂದ್ಕೊಳ್ಳೋದು, ಇನ್ಕಂಪಿಟ್ಯಾಬಿಲಿಟಿ ಮೀನ್ಸ್ ನಾಟ್ ಮ್ಯಾಚಿಂಗ್ ಆರ್ ನಾಟ್ ಕಂಬೈನಿಂಗ್. ದಿಸ್ ಈಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್ and prevent self pollens from same flower or other flower, that is autogamy or gynetogamy plants. In a genetic mechanism and prevent the self pollen, the self pollination, that is autogamy or gynetogamy, from fertilization the ovules by inhibiting the pollen germination or pollen tube growth in a pistil. ಇದೇನು ಮಾಡುತ್ತಾ, ಫರ್ಟಿಲೈಸೇಷನ್ ಆಫ್ ಓವಿಲನ್ನರ ಇನ್ಹಿಬಿಟ್ ಮಾಡ್ಬೋದು ಅಥವಾ ಪಾಲನ್ ಟ್ಯೂಬ್ ಗ್ರೋತನ್ನು ಅಥವಾ ಇನ್ಹಿಬಿಟ್ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, ದಟ್ ಈಸ್ ಇನ್ಕಂಪಿಟ್ಯಾಬಿಲಿಟಿ ಒಳಗೆ. ಇನ್ ಅದರ್ ಡಿವೈಸಸ್ ಪ್ರಿವೆಂಟ್ ದಿ ಸೆಲ್ಫ್ ಪಾಲಿನೇಷನ್ ಈಸ್ ಪ್ರೊಡಕ್ಷನ್ ಆಫ್ ಯುನಿಸೆಕ್ಶುವಲ್ ಫ್ಲವರ್ಸ್. ಯುನಿಸೆಕ್ಶುವಲ್ ಫ್ಲವರ್ಸ್ ಅಂತಂದ್ರೆ ಮೇಲ್ ಫ್ಲವರ್ ಮತ್ತು ಫಿಮೇಲ್ ಫ್ಲವರ್ ಆರ್ ಪ್ರೆಸೆಂಟ್ ಆನ್ ಅ ಸೇಮ್ ಪ್ಲಾಂಟ್ ಸಚ್ ಆಸ್ ಕ್ಯಾಸ್ಟರ್, ಮೇಸ್. ಓಕೆ, ಅಂತಂದರೆ ಯುನಿಸೆಕ್ಶುವಲ್ ಫ್ಲವರ್ಸ್ prevent self-pollination is production of unisexual flowers in if both male and female flowers are present on the same plant such as castor and maize. It prevent autogamy but not gynetogamy. In several species such as papaya, male female flower are present in a different plants, and in such that we either male and female flowers are dioecious iratav. In this condition we can be prevent self pollination. Okay, and some in a bisexual valaga some conditions are there where we can induce the cross pollination. How? In bisexual flower there are two mechanism, dichogamy or hericogamy. Dichogamy means the reproductive male reproductive part or female reproductive part mature at a different times. For example, ಅದ್ರೊಳಗೆ ಮತ್ತು ಟೂ ಟೈಪ್ಸ್ ಬರ್ತಾವೆ, ಪ್ರೋಟೋ ಆ್ಯಂಡ್ ಪ್ರೋಟೋ ಗೈನಿ. ಇವು ನಿಮ್ಮ ನೀಟ್ ಪರ್ಪಸಿಗೆ ಯೂಸ್ ಆಗ್ಬೋದು ರೀ ಫಾರ್ ಎಕ್ಸ್ಟ್ರಾ ನಾಲೆಜ್. ಪ್ರೋಟೋ ಆ್ಯಂಡ್ರಿ, ಪ್ರೋ ಮೀನ್ಸ್ ಫಸ್ಟ್ ಅಂದ್ರೆ ಆ್ಯಂಡ್ರೋಶಿಯಮ್ ಮ್ಯಾಚುವರ್ ಅರ್ಲಿಯರ್ ಟು ಗೈನೋಶಿಯಮ್ ಅಂತಂದ್ರೆ ಆ್ಯಂಡ್ರೋಶಿಯಮ್ ಏನಾಗುತ್ತೆ, ಗೈನೋಶಿಯಮ್ಗಿಂತ ಮೊದಲು ಮ್ಯಾಚುವರ್ ಆಗುತ್ತೆ. ದಟ್ ಈಸ್ ಕಾಟನ್ ಆ್ಯಂಡ್ ಸನ್ಫ್ಲವರ್, ದಟ್ ಈಸ್ ಪ್ರೋ. ಪ್ರೋ ಮೀನ್ಸ್ ಫಸ್ಟ್ ಆ್ಯಂಡ್ರೋಶಿಯಮ್ ಮ್ಯಾಚುವರ್ಸ್. ಪ್ರೋಗೈನಿ ಮೀನ್ಸ್ ಸೇಮ್, gynosium mature earlier to androcium. Example, 4 o'clock plant. And next one, hericogamy. Hericogamy is condition where the physical barriers which are prevent the self pollination. Anther stigma self pollination ಮಾಡ್ತದೆ, that is calotropous flower. Okay, next video, next class, next topic. Okay, thank you.